ಲೈಕ್ ಫಸ್ಟ್ ಟೈಮ್ ತಾಯಿ ಆಗ್ತಿರೋರ್ಗೆ ಏನ್ ಪ್ಯಾಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಮೇನ್ ಇಂಪಾರ್ಟೆಂಟ್ ಆಗಿರೋದೇನಂದ್ರೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್. ಮದರ್ಗೆ ಏನ್ ಜಾಸ್ತಿ ಬೇಕಾಗಿಲ್ಲ, ನಾವೆಲ್ಲ ಬೇಬಿಗೆ ಹಾಕೋಕೆ ನಮಗೆ ಪೇಷನ್ಸ್ ಇರೋದಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಎಲ್ಲ ತಾಯಂದಿರಿಗೂ ಮೇನ್ ಇಂಪಾರ್ಟೆಂಟ್ ಆಗಿರೋದೇನಂದ್ರೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ಗೆ ಒಂದು ಏನ್ ಪ್ಯಾಕ್ ಮಾಡ್ಕೋಬೇಕು ಏನು ಅನ್ನೋದು ಗೊತ್ತಿರಲ್ಲ. ಈಗ ಫಸ್ಟ್ ಟೈಮ್ ತಾಯಿ ಆಗ್ತಿರೋರ್ಗೆ ಏನ್ ಪ್ಯಾಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ನನಗೂ ಕೂಡ ಗೊತ್ತಿಲ್ಲ. ನಾನು ಸ್ವಲ್ಪ ಅದು ಇದು ಯೂಟ್ಯೂಬ್ ಎಲ್ಲ ನೋಡಿದೀನಿ ಏನ್ ಪ್ಯಾಕ್ ಮಾಡ್ಕೋಬೇಕು ಅನ್ನೋದು. ನಾನೀಗ ಏನೇನ್ ಪ್ಯಾಕ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಗೊತ್ತಿಲ್ದಲ್ಲ ಇರೋರ್ಗೆ ಯೂಸ್ಫುಲ್ ಆಗ್ಬೋದು. ಬನ್ನಿ. ಫಸ್ಟ್ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ಗೆ ನಾವು ಫೈಲ್ಸ್ ಅಂದ್ರೆ ರಿಪೋರ್ಟ್ಸ್ ಎಲ್ಲ ತಗೋಬೇಕು. ಮೇನ್ ಇಂಪಾರ್ಟೆಂಟ್ ರಿಪೋರ್ಟ್ ಫಸ್ಟ್. ಇದು ಫಸ್ಟ್ ಒನ್, ಮರಿಬೇಡಿ, ಇದನ್ನ ತಗೊಳ್ಳಿ. ಸೆಕೆಂಡ್ ಬ್ಯಾಗ್ ತಗೊಂಡಿದ್ದೀನಿ. ಇದು ಬೇಬಿ ಪ್ರಾಡಕ್ಟ್ಸ್ ನ ಪ್ಯಾಕ್ ಮಾಡ್ಲಿಕ್ಕೆ ಬ್ಯಾಗ್ ತಗೊಂಡಿರೋದು. ಇದು ನಾನು ಹೊರಗಡೆ ತಗೊಂಡಿದ್ದೀನಿ, ಆನ್ಲೈನ್ ಇಲ್ಲ. ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ವೆರಿ ಬಜೆಟ್ ಫ್ರೆಂಡ್ಲಿಯಲ್ಲಿ ಮೀಶೋದಲ್ಲಿ ಬೇಬಿ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೆ ಲಿಂಕ್ ಹಾಕ್ತೀನಿ. ನಿಮ್ಗೆ ಯೂಸ್ಫುಲ್ ಅಂದ್ರೆ ಕಮ್ಮಿ ರೇಟಲ್ಲಿ ಸಿಗುತ್ತೆ, ಯೂಸ್ಫುಲ್ ತಗೋಬಹುದು ಅನ್ಸಿದ್ರೆ ನೀವು ತಗೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿರ್ತೀನಿ. ಯಾವ್ದಾವ್ದು ಅಂತಾನು ನಾನು ಈಗ ವಿಡಿಯೋದಲ್ಲಿ ಹಾಗೆ ಕಂಟಿನ್ಯೂ ಹೇಳ್ಕೊಂಡು ಹೋಗ್ತೀನಿ. ಇದು ಆಫ್ಲೈನ್ ನಾನು ಆಚೆ ತಗೊಂಡಿರೋದು ಬ್ಯಾಗು. ಈಗ ಫಸ್ಟ್ ನಾವು ಕೆಳಗಡೆ ಏನು ಲಾಸ್ಟ್ ಅಲ್ಲಿ ತಗೊಳ್ತಾರೋ, ಲೈಕ್ ಅಂದ್ರೆ ಹುಡ್ಕೋತಾರ, ಅದೆಲ್ಲ ಕಷ್ಟ ಆಗ್ಬಾರ್ದು. ಸೊ ಮೇಲೆ ಅರ್ಜೆಂಟ್ ಫಸ್ಟ್ ಬೇಕಾಗಿರೋದನ್ನ ಫಸ್ಟ್ ಮೇಲೆ ಇಡ್ಬೇಕು. ಅದು ಸೆಕೆಂಡ್ ಆತರ ಯಾವಾಗ ಲೇಟ್ ಆಗಿ ಬೇಕಾಗಿರೋದನ್ನ ಫಸ್ಟ್ ಪ್ಯಾಕ್ ಮಾಡ್ಬಿಡೋಣ. ಫಸ್ಟ್ ಈಗ ಚಳಿಗಾಲ ಆಗಿರೋದ್ರಿಂದ ಬೇಬಿಗೆ ಸ್ವೆಟರ್. ಇದು ಮೀಶೋದಲ್ಲೇ ತಗೊಂಡಿರೋದು, 0 ಸೈಜ್. ಚೆನ್ನಾಗಿದ್ಯಾ? ವೆರಿ ಸಾಫ್ಟ್ ಮೆಟೀರಿಯಲ್, ಸಖತ್ ಇದೆ. ನಾನು ಮೀಶೋದಲ್ಲಿ ಈ ತರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ತರ ಬರುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಇದು ಹ್ಯಾಂಡ್ಗೆ ಈ ತರ ಬಂದಿರುತ್ತೆ, ಕವರ್ ಆಗಿರುತ್ತೆ. ಅಂಡ್ ಫೂಟ್ಗೆ ಸಾಕ್ಸ್ ಬರುತ್ತೆ. ಈ ತರ 2 ಸಾಕ್ಸ್, ಒಂದು ಪ್ಯಾಂಟ್. ಒಂದ್ ಸ್ವಲ್ಪ ದೊಡ್ಡದೇ ಆಗುತ್ತೆ ಅನ್ಸುತ್ತೆ. 0 to 3 months ಹಾಕ್ಬೋದು. ಇದು ಚೆನ್ನಾಗಿದೆ. ಫಸ್ಟ್ ಇದು ಇಡ್ತಿದ್ದೀನಿ ಕೆಳಗಡೆ. ಈಗ ಚಳಿ ಆಗಿರೋದ್ರಿಂದ ಮೇನ್ ಬೇಬಿಗೆ ಬೇಕಾಗಿರೋದು ಸ್ವೆಟರ್ ಇಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ಒಂದು ಸ್ವೆಟರ್ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಪ್ಸ್, ಬೇಬಿ ಕ್ಯಾಪ್ಸ್, ಫೂಟ್ ಮತ್ತೆ ಹ್ಯಾಂಡ್ಗೆ ಇದು ನೋಡಿ. ಇದು ಹ್ಯಾಂಡ್ಗೆ, ಇದು ಫೂಟಿಗೆ 2. ಅಂಡ್ ಇದು ಕ್ಯಾಪ್, ಬೇಬಿ ಕ್ಯಾಪ್. ಚೆನ್ನಾಗಿದೆ ಇದು. ಇದು ಮೀಶೋದಲ್ಲಿ ಪ್ಯಾಕ್ ಆಫ್ 4 ಬರುತ್ತೆ. ನಾನು 1 ಸೆಟ್ ತಗೊಳ್ತಿದ್ದೀನಿ. ಇದು ಇನ್ ಮಿಕ್ಕಿದ್ ಮನೆಯಲ್ಲೇ ಯೂಸ್ ಮಾಡ್ತೀನಿ. 1 ಸೆಟ್ ಸಾಕು. ಹಾಸ್ಪಿಟಲ್ಗೆ ಕ್ಯಾಪ್ಸ್ ಎಲ್ಲ ಬೇರೆ ಇದೆ. ಅಂಡ್ ಇದು ಬೆಡ್ಶೀಟ್. ಬೇಬಿಗೆ ನೀವು ಬೇಬಿ ಬಾರ್ನ್ ಆಗಿದ ತಕ್ಷಣ ನೀವು ಹಾಸ್ಪಿಟಲ್ ಅಲ್ಲಿ ಕೇಳ್ತಾರಲ್ಲ, ಆಗ ಇದು ಕವರ್ ಮಾಡಿ ಕೊಡ್ತಾರೆ. ಈ ತರ ಬರುತ್ತೆ. ಬೇಬಿನ ಇಲ್ಲಿ ಕವರ್ ಮಾಡಿಬಿಟ್ಟು ಕತ್ತಿಂಗ್ ಹಾಕಿ ಕೊಡ್ತಾರೆ. ಸೊ ಇದು ಚೆನ್ನಾಗಿದೆ ನೋಡಿ. ಬೇಬಿ ಬೆಡ್ಶೀಟ್ ಇದು 2 ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾಯ್ತಾ? ಅಂಡ್ ನೆಕ್ಸ್ಟ್ ನ್ಯಾಪ್ಕಿನ್ಸ್, ಸಾಫ್ಟ್ ನ್ಯಾಪ್ಕಿನ್ಸ್. ಈಗ ಬೇಬಿ ಮಿಲ್ಕ್ ಕುಡಿದಾಗ್ಲಿ ಏನಾದ್ರೂ ವೈಪ್ ಮಾಡಕ್ಕಾಗ್ಲಿ ಸಾಫ್ಟ್ ನ್ಯಾಪ್ಕಿನ್ಸ್ ತಗೋಬೇಕು. ಈ ತರ ನಾನೊಂದು 3 ತಗೊಂಡಿದ್ದೀನಿ, ಸಾಕು ಅನ್ಸುತ್ತೆ. ಗೊತ್ತಿಲ್ಲ, ಇನ್ನ ಎಕ್ಸ್ಟ್ರಾ ಬೇಕಾದ್ರೆ ಎಕ್ಸ್ಟ್ರಾ ತರ್ಸ್ಕೋಬೇಕು ಮನೆಯಿಂದ. ಅಂಡ್ ಇದು ಡ್ರೈ ಶೀಟ್, ಯೂರಿನ್ ಡ್ರೈ ಶೀಟ್ಸ್. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮೆಟೀರಿಯಲ್. ನೋಡಿ ಎಷ್ಟು ಚೆನ್ನಾಗಿದೆ. ಹಿಂದೆ ಈ ತರ ಯೂರಿನ್ ಡ್ರೈ ಶೀಟ್, ಯೂರಿನ್ ಅವಾಯ್ಡ್ ಆಗ್ಲಿಕ್ಕೆ ಈ ತರ ಬರುತ್ತೆ. ಸಾಫ್ಟ್ ಇದೆ. ಬೇಬಿನ ಆರಾಮಾಗಿ ನಾವು ಇದ್ರ ಮೇಲೆ ಮಲಗಿಸ್ಬೋದು. ಏನು ಆತರ ಇಚ್ಚಿಂಗು ಆತರ ಎಲ್ಲ ಏನು ಆಗೋದಿಲ್ಲ. ಚೆನ್ನಾಗಿದೆ. ಮೀಶೋದಲ್ಲಿ ಪ್ಯಾಕ್ ಆಫ್ 3 ಬಂದಿದೆ. ನಾನು ಹಾಸ್ಪಿಟಲ್ಗೆ 2 ತಗೊಳ್ತಿದ್ದೀನಿ ಅಷ್ಟೇ. 1 ಮನೇಲೆ ಇಟ್ಟಿರ್ತೀನಿ. ಅಂಡ್ ಬೇಬಿ ಕ್ಲಾತ್ಸ್, ಬಟ್ಟೆ. ಇದೆಲ್ಲ ನಾನು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಚಿಕ್ಕದಾಗಿದೆ. ಇದು ಒಂದು
ಒಂದ್ 2-3 ಸೆಟ್ ತಗೊಂಡ್ರೆ ಸಾಕು ಈ ತರ. ಅಂಡ್ ಇದು ಫುಲ್ ಕವರ್ ಬರುತ್ತಲ್ಲ, ಏನಂತಾರೆ ಇದು ಹೆಸರು ನಂಗೂ ಗೊತ್ತಿಲ್ಲ, ಏನೋ ಹೇಳ್ತಾರೆ ಇದು ಹೆಸರು ನಂಗೆ ಗೊತ್ತಿಲ್ಲ. ಕಾಲೆಲ್ಲ ಫುಲ್ ಕ್ಲೋಸ್ ಆಗಿರುತ್ತೆ. ಹಾ, ಇದೆಲ್ಲ ಫುಲ್ ಕ್ಲೋಸ್, ಹ್ಯಾಂಡ್ ಕ್ಲೋಸ್, ಕಾಲ್ ಫುಲ್ ಕ್ಲೋಸ್ ಏನೋ ಹೇಳ್ತಾರೆ, ನಂಗೆ ಮರ್ತೋಗ್ಬಿಟ್ಟೈತೆ. ಇದು ಚೆನ್ನಾಗಿರುತ್ತೆ, ಸ್ವೆಟರ್ ತರನೇ ಇನ್ನ ಪ್ರೊಟೆಕ್ಟ್ ಮಾಡು, ಸ್ವೆಟರ್ ತರನೇ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು ಈ ತರದ್ದು, ಅದಕ್ಕೆ ಇದೊಂದ್ ಜೊತೆ ತಗೊಂಡಿದೀನಿ. ಇದೆಲ್ಲ ಆಫ್ಲೈನ್ ತಗೊಂಡಿರೋದು ನಾನು. ಇದೊಂದೆರಡು ಜೊತೆ, ಎಷ್ಟು ಮಕ್ಳಿಗೆ ಎಷ್ಟ್ ಜೊತೆ ಬಟ್ಟೆ ಇಟ್ರು ಸಾಕಾಗಲ್ಲ. ಅಂಡ್ ನೆಕ್ಸ್ಟ್ ಇದು ಆನ್ಲೈನ್ ಅಲ್ಲಿ ತಗೊಂಡಿರೋದು, ಮೀಶೋ. ಇದು ಪ್ಯಾಕ್ ಆಫ್ 1 2 3 4 5, ಇದು 5 ಸೆಟ್, ಟೋಟಲ್ 10 ಸೆಟ್ಸ್ ಅಲ್ಲಿ ಬರುತ್ತೆ ನಿಮ್ಗೆ ಮೀಶೋದಲ್ಲಿ. ಇದು ಕಟ್ಟೋದು ಈ ತರ, ಕಟ್ಟೋದು ಈ ತರ, ಒಂದ್ ಈ ತರ ಚೆನ್ನಾಗಿದೆ ನೋಡಿ ಈ ತರ. ಇದು ಪ್ಯಾಕ್ ಆಫ್ 5 ಬರುತ್ತೆ, ಈ ತರ ಡಿಸೈನ್ ಒಂದು. ಅಂಡ್ ಈ ತರ ಗುಂಡಿ ಇರೋದು ಇದೊಂದು 5 ಸೆಟ್ಸ್ ಬರುತ್ತೆ, ಡಿಫ್ರೆಂಟ್ ಕಲರ್ಸ್ ಅಲ್ಲಿ. ಚೆನ್ನಾಗಿದೆ ಅಲ್ಲ. ನಾನು ಇದೊಂದು 3 ಸೆಟ್ ಎತ್ತಿಟ್ಕೊಳ್ತೀನಿ. ಹ್ಮ್, 3 ಸೆಟ್, ಟೋಟಲ್ 6 ಸೆಟ್ ಎತ್ತಿಕೊಂಡಿದ್ದೀನಿ. ಆಗುತ್ತೆ, ಯೂಸ್ ಆಗುತ್ತೆ. ಇನ್ನ ಬೇಕಂದ್ರೆ ನಾವು ಮನೇಲಿ ಇಟ್ಟಿರ್ತೀವಲ್ಲ, ತರ್ಸ್ಕೋಬಹುದು. ಜಸ್ಟ್ ನಾವು ಈಗ ಎಷ್ಟ್ ಬೇಕು ನಮ್ಗೆ ಅಷ್ಟು ತಗೊಂಡ್ರೆ ಸಾಕು. ಇದು ಮಸ್ಲಿನ್ ಟವಲ್ಸ್, ಬೇಬಿಗೆ ವೆರಿ ಸಾಫ್ಟ್, ಎಷ್ಟು ಸಖತ್ ಸಾಫ್ಟ್ ಇದೆ ಗೊತ್ತಾ ಮಸ್ಲಿನ್ ಟವಲ್ಸ್. ಇದು ಬೇಬಿಗೆ ಫಸ್ಟ್ ಟೈಮ್ ಈಗ ಬಾರ್ನ್ ಆಗಿದ ತಕ್ಷಣ ವೈಪ್ ಮಾಡಕ್ಕೆಲ್ಲ ಕೇಳ್ತಾರೆ, ಮತ್ತೆ ಸುತ್ತಿ ಕೊಡಕ್ಕೆ ಕೇಳ್ತಾರೆ. ಇದನ್ನ ನಾವು ಅವ್ರಿಗೆ ಕೊಡ್ಬೇಕು. ನಾನು ಹೇಳಿದ್ದೀನಿ ಇವ್ರಿಗೆ ಇದೇ ಫಸ್ಟ್ ಕೊಡಿ ಅಂತ, ಅದಕ್ಕೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದು 4 ಇದೆ, 4 ತಗೊಂಡಿರ್ತೀವಿ. 4 ಅಲ್ಲ, 1 2 3 4 ಇದೆ. 4 ಇಟ್ಕೊಂಡಿರೋಣ ಯಾವ್ದಕ್ಕೂ. ಅಂಡ್ ನೆಕ್ಸ್ಟ್ ಲಂಗೋಟ್ಸ್, ಇದು ಆನ್ಲೈನ್ ಅಲ್ಲೇ ತಗೊಂಡಿದ್ದು. ಲಂಗೋಟ್ಸ್ ಎಷ್ಟಿದ್ರು ಸಾಕಾಗಲ್ಲ, ಬೇಬಿ ಯೂರಿನ್ ಮಾಡ್ಕೊಳ್ತಾನೆ ಇರುತ್ತೆ. ಈ ತರ ಲಂಗೋಟ್ಸ್ ಒಂದು ಡಿಸೈನ್, ಈ ತರ ಲಂಗೋಟ್ಸ್ ಒಂದು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು, ಒಂದು 10 ಪೇರ್ಸ್ 20 15 ಆ ತರ ತಗೊಂಡೋಗಿ ಹಾಸ್ಪಿಟಲ್ಗೆ. ಇದು ತುಂಬಾ ಯೂಸ್ ಆಗುತ್ತೆ. ಲಂಗೋಟ್ಸ್ ಅಂತೂ ಮಕ್ಳಿಗೆ ಎಷ್ಟಿದ್ರು ಸಾಕಾಗಲ್ಲ. ನಾನು ಇಷ್ಟು ತಗೊಂಡಿದ್ದೀನಿ, ಬೇಕಂದ್ರೆ ವಾಪಸ್ ತಂದ್ರಾಯ್ತು. ಅಂಡ್ ನೆಕ್ಸ್ಟ್ ಇದು ಡ್ರೆಸ್ಸೆ, ಟೈಯಿಂಗ್. ಇದು ಈ ತರ ಟೈಯಿಂಗ್, ಇದೇನ್ ಜಾಸ್ತಿ ಯೂಸ್ ಆಗಲ್ಲ. ನಾನೊಂದು 4 ಪೇರ್ ತಗೊಂಡಿರ್ತೀನಿ. 4 ಪೇರ್ ತಗೊಂಡಿರ್ತೀನಿ. ಅಂಡ್ ನೆಕ್ಸ್ಟ್ ಪ್ಯಾಂಪರ್ಸ್. ಇದು ಸ್ಟಾರ್ಟಿಂಗೇ ಹಾಕ್ಬಾರ್ದು, ಬಟ್ ಇನ್ ಕೇಸ್ ಏನಾದ್ರು ಹಾಕ್ಲೇಬೇಕು, ಈಗ ಬೇಬಿ ಎಲ್ಲಾದ್ರೂ ಕ್ಯಾರಿ ಮಾಡ್ಬೇಕಂದಾಗ ಮೇನ್ ಇಂಪಾರ್ಟೆಂಟ್ ಬೇಕಾಗುತ್ತೆ. ಎಲ್ಲ ಕಡೆನೂ ಬಟ್ಟೆ ಲಂಗೋಟ್ಸೆ ಹಾಕೋಕ್ಕಾಗಲ್ಲ. ಒಂದು 5-10 ತಗೊಂಡ್ರೆ ಸಾಕು. ಅರ್ಜೆಂಟ್ ಏನಾದ್ರು ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ಬೇಕಾಗುತ್ತೆ. ಸೊ ಒಂದು 5-10 ತಗೊಂಡಿರ್ತೀನಿ, ಫುಲ್ ತಗೊಳಲ್ಲ. ಇದೊಂದು ಆಮೇಲೆ ಇಟ್ಕೊಳ್ತೀನಿ ಇದು. ಅಂಡ್ ನೆಕ್ಸ್ಟ್ ಬೇಬಿ ಕ್ಯಾರಿ ಬೆಡ್ ನೋಡಿ, ಈ ತರ ಇದ್ರೊಳಗಡೆ ಬೇಬಿನ ಹಾಕೊಂಡು ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಹಾಗೆ ಇಟ್ಕೊಂಡ್ರೆ ಬೇಬಿನ ಕ್ಯಾರಿ ಮಾಡಕ್ ಕಷ್ಟ ಆಗುತ್ತೆ. ಈಗ ಹೊಸಬ್ರು ಬಂದಾಗ ಬೇಬಿನ ಕ್ಯಾರಿ ಮಾಡಕ್ಕೆ ಗೊತ್ತಿಲ್ದಲ್ಲೇ ಇರೋರಿಗೆ ಕಷ್ಟ ಆಗುತ್ತೆ. ಅದೇ ಇದ್ರೊಳಗೆ ಹಾಕೊಟ್ರೆ ಅವರು ಈಸಿಯಾಗಿ ಕ್ಯಾರಿ ಮಾಡ್ಬೋದು, ನೋಡ್ಬೋದು, ಆಡಿಸ್ಬೋದು. ಸೊ ಇದೊಂದು ಬೇಬಿ ಬೆಡ್, ಇದು ಮೀಶೋದಲ್ಲೇ ತಗೊಂಡಿರೋದು. ಅಂಡ್ ಫೀಡಿಂಗ್ ಪಿಲ್ಲೋ, ಇದು ಮೇನ್ ಇಂಪಾರ್ಟೆಂಟ್ ಫಾರ್ ದ ಮದರ್ಸ್. ಫೀಡಿಂಗ್ ಪಿಲ್ಲೋದಲ್ಲಿ ಈ ತರ ಹಾಕೊಂಡು ಬೇಬಿನಿಲ್ಲಿ ಮಲಗಿಸ್ಕೊಂಡು ಫೀಡ್ ಮಾಡ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ನಾವು ಈ ತರ ಬಗ್ಗಿ, ಈಗ ತೊಡೆ ಮೇಲೆ ಹಾಕೊಂಡು ಬಗ್ಗಿ ಫೀಡಿಂಗ್ ಮಾಡಕ್ ಆಗೋದಿಲ್ಲ ಅಲ್ಲ, ಇದು ಒಂದು ಯೂಸ್ಫುಲ್ ಆಗುತ್ತೆ ಮದರ್ಸ್ಗೆ. ಇದು ತಗೊಳ್ಳಿ, ಇದು ಆನ್ಲೈನ್ ಅಲ್ಲೇ ತಗೊಂಡಿದ್ದು. ಇದು ಮಸ್ಕಿಟೋ ನೆಟ್ ಬೆಡ್.
ಬೇಬಿಗೆ ಪ್ರೊಟೆಕ್ಷನ್, ಈಗ ಸೊಳ್ಳೆ ಕಚ್ಚಬಾರ್ದು ಅಂತ. ಇದು ಹಾಸ್ಪಿಟಲ್ಗೆ ಯೂಸ್ಫುಲ್ ಆಗುತ್ತೆ, ಮೇ ಬಿ ಎಲ್ಲಾದ್ರೂ ಅಲ್ಲಿ ಮಸ್ಕಿಟೋಸ್ ಇದ್ರೆ. ಇಲ್ಲ ಅಂದ್ರೆ ಮನೇಲಿ ಯೂಸ್ ಮಾಡ್ಬೋದು ನಾವು. ನಾನು ಗೊತ್ತಿಲ್ಲ ನಂಗೆ, ಹಾಸ್ಪಿಟಲ್ ತಗೊಳ್ತೀವೋ ಇಲ್ವೋ ಐಡಿಯಾ ಇಲ್ಲ, ಬಟ್ ಮನೇಲಿ ಯೂಸ್ ಮಾಡ್ಬೋದು. ಏನಾದ್ರೂ ಸೊಳ್ಳೆ ಜಾಸ್ತಿ ಇದ್ರೆ ಕಚ್ಚಬಾರ್ದು ಅಂದಾಗ ಈ ತರ ಬೆಡ್ ಒಳಗೆ ಹಾಕಿ ಮಲಗಿಸ್ಬೋದು. ಅಂಡ್ ನೆಕ್ಸ್ಟ್ ಬೇಬಿ ಪ್ರಾಡಕ್ಟ್ಸ್. ನಾನು ಜಾನ್ಸನ್ ಬೇಬಿನೇ ತಗೊಂಡಿದ್ದೀನಿ. ಇದು ಮಿಲ್ಕ್ ಕ್ರೀಮ್ ಇದು ಸೋಪ್, ಜಾನ್ಸನ್ ಬೇಬಿ ಸೋಪ್ ಅಂಡ್ ಪೌಡರ್ ಅಂಡ್ ಶಾಂಪೂ ತಗೊಂಡಿರ್ತೀನಿ. ಗೊತ್ತಿಲ್ಲ ಇದೆಲ್ಲ ಹೆಂಗ್ ಯೂಸ್ ಮಾಡ್ಬೇಕು ಹಾಸ್ಪಿಟಲ್ ಅಲ್ಲಿ, ನಂಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಯಾವ ತರ ಕೇಳ್ತಾರೆ, ಏನ್ ಯೂಸ್ ಮಾಡ್ಬೇಕು ಗೊತ್ತಿಲ್ಲ. ಜಸ್ಟ್ ಇಟ್ಕೊಂಡಿರ್ತೀನಿ. ಯೂಸ್ ಆದ್ರೆ ಯೂಸ್ ಮಾಡೋದು, ಇಲ್ಲಾಂದ್ರೆ ಮನೆಗೆ ಬಂದ್ಮೇಲೆ ಯೂಸ್ ಮಾಡೋದು. ಇಷ್ಟು ಬೇಬಿ ಪ್ರಾಡಕ್ಟ್ಸ್ ನಾನ್ ಇಷ್ಟು ತಗೊಂಡಿದ್ದೀನಿ. ಇನ್ನ ಏನಾದ್ರು ತಗೋಬಾರ್ದ ಗೊತ್ತಿಲ್ಲ. ಇಷ್ಟು ಸದ್ಯಕ್ಕೆ ಪ್ಯಾಕ್ ಮಾಡಿದೀನಿ, ನೋಡೋಣ ಏನ್ ಬೇಕಾಗುತ್ತೆ ಬೇಡ ಅನ್ನೋದು. ನಿಮ್ಗೂ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಗೆ ಏನಾದ್ರೂ ಇನ್ನು ಪ್ಯಾಕ್ ಮಾಡ್ಕೋಬೇಕು ಅನ್ನೋದು ಇದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ತಿಳ್ಕೊತೀನಿ, ಪ್ಯಾಕ್ ಮಾಡ್ಕೊಳ್ತೀನಿ. ಇಷ್ಟು ನನ್ ಬೇಬಿ ಪ್ರಾಡಕ್ಟ್ಸ್ ಪ್ಯಾಕಿಂಗ್. ಈಗೆಲ್ಲ ಬೇಬಿ ಪ್ರಾಡಕ್ಟ್ಸ್ ನ ಪ್ಯಾಕ್ ಮಾಡಿ ಆಯ್ತಲ್ಲ. ಈಗ ನೆಕ್ಸ್ಟ್ ಮದರ್ಗೆ ಏನ್ ಬೇಕು ಅಂತ ಹೇಳ್ತೀನಿ. ಮದರ್ಗೆ ಏನ್ ಜಾಸ್ತಿ ಬೇಕಾಗಿಲ್ಲ, ನಾವೆಲ್ಲ ಬೇಬಿಗೆ ಹಾಕೋಕೆ ನಮಗ್ ಪೇಶನ್ಸ್ ಇರೋದಿಲ್ಲ, ಇನ್ ನಾವೆಲ್ಲ ಹಾಕೊಳ್ಳಕ್ಕಾಗುತ್ತೆ. ಬಟ್ ಮೇನ್ ಬೇಕಾಗಿರೋದು ಏನೇನು ಅಂತ ತೋರಿಸ್ತೀನಿ. ಫೀಡಿಂಗ್ ನೈಟೀಸ್, ಇದು ನೈಟೀಸ್ ತಗೊಳ್ಳಿ. ಈ ತರ ಫೀಡಿಂಗ್ ನೈಟೀಸ್ ಇರ್ಲಿ, ಜಿಪ್ ಇರೋದು ತೋರಿಸ್ತೀನಿ ನೋಡಿ. ಈ ತರ ಜಿಪ್ ಇರೋ ತಗೊಳ್ಳಿ, ನಿಮ್ಗೂ ಕಂಫರ್ಟಬಲ್ ಆಗಿರುತ್ತೆ ಹಾಕೊಳ್ಳಕ್ಕೆ, ಮತ್ತೆ ಫೀಡಿಂಗ್ ಮಾಡಕ್ಕೂ ಯೂಸ್ಫುಲ್ ಆಗುತ್ತೆ ಬೇಬಿಗೆ. ನಿಮ್ಗೆ ಅಲ್ಲೆಲ್ಲ ಡಿಸ್ಕಂಫರ್ಟಬಲ್ ಅನ್ಸೋದ್ ಬೇಡ ಅಲ್ವಾ, ಅನ್ಸ್ತಾ ಇರುತ್ತೆ. ಸೊ ಈ ತರ ಫೀಡಿಂಗ್ ನೈಟೀಸ್ ತಗೊಳ್ಳಿ. ನಾನೊಂದು 3-4 ತಗೊಂಡಿದ್ದೀನಿ, ಇದು 4 ಜೊತೆ. ಅಂಡ್ ಸ್ವೆಟರ್ ಮೇನ್ ಬೇಕಾಗುತ್ತೆ. ಸ್ವೆಟರ್ 1-2 ಸೆಟ್ ತಗೊಂಡಿದ್ದೀನಿ, ಸ್ವೆಟರ್. ಅಂಡ್ ಸ್ಕಾರ್ಫ್ಸ್ ತಗೊಳ್ಳಿ. ಮೇನ್ ಅಲ್ಲೆಲ್ಲ ಚಳಿ ಜಾಸ್ತಿ ಇರುತ್ತೆ ಮತ್ತೆ ಕಟ್ಕೋಬೇಕು ಅಂತ ಹೇಳ್ತಾರೆ. ಸ್ಕಾರ್ಫ್ಸ್ ಈ ತರ ನಾನು ಈ ತರ ಕ್ಯಾಪಿಂಗ್ ಕಟ್ಕೊಳ್ಳೋದು ಬರುತ್ತಲ್ಲ, ಈ ತರದ್ 1-2 ತಗೊಂಡಿದ್ದೀನಿ, ಸ್ಕಾರ್ಫ್ಸ್ 2. ಅಂಡ್ ಒಂದು ಟವಲ್ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಒಂದು ಶಾಲ್ ತಗೊಳ್ಳಿ. ಫೀಡಿಂಗ್ ಮಾಡ್ಬೇಕಾದ್ರೆ ಕವರ್ ಮಾಡ್ಲಿಕ್ಕಾಗ್ಲಿ, ನೀವು ಹೊರಗಡೆ ಬಂದಾಗಲಿ ಕ್ಯಾರಿ ಹಾಕೊಳ್ಳೋಕೆ ಒಂದು ಶಾಲ್ ಬೇಕಾಗುತ್ತೆ, ಒಂದು ಶಾಲ್. ಅಂಡ್ ಸಾಕ್ಸ್, 2 ಸೆಟ್ ಸಾಕ್ಸ್ ತಗೊಂಡಿದ್ದೀನಿ. ಅಂಡ್ ಫೀಡಿಂಗ್ ಬ್ರಾ ತಗೊಳ್ಳಿ. ಅಂಡ್ ಪ್ಯಾಂಟೀಸ್ ಬೇಕಾಗುತ್ತೆ, ಮೇನ್ ಇಂಪಾರ್ಟೆಂಟ್ ಇವು. ಇದು ಪ್ಯಾಡ್, ಹೆವಿ ಫ್ಲೋ ಆಗ್ತಿರುತ್ತೆ, ಸೊ ನೀವು ಪ್ಯಾಡ್ ಯೂಸ್ ಮಾಡ್ಲೇಬೇಕಾಗುತ್ತೆ. ಪ್ಯಾಡ್ಸ್ ಮಿಸ್ ಮಾಡಕ್ ಹೋಗ್ಬೇಡಿ, ಇದು ತಗೊಳ್ಳಿ. ಅಂಡ್ ಇದು ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ಸ್. ಇದು ಮಿಲ್ಕ್ ಜಾಸ್ತಿ ಫ್ಲೋ ಆಗ್ತಾ ಇರುತ್ತಲ್ಲ, ಸೊ ಅದಕ್ಕೆ ಇದು ಇದ್ರೆ ಯೂಸ್ಫುಲ್ ಆಗುತ್ತೆ. ಬಟ್ಟೆ ಎಲ್ಲ ಗಲೀಜಾಗೋದು, ಲೈಕ್ ಮಿಲ್ಕ್ ಫ್ಲೋ ಆಗ್ತಾ ಇದ್ದಾಗ ಡ್ರೆಸ್ಸಸ್ ಚೇಂಜ್ ಮಾಡಕ್ ಆಗಲ್ಲ ಹಾಸ್ಪಿಟಲ್ಸ್ಗೆ. ಸೊ ಇದು ಒಂದಿದ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಇದೊಂದು ತಗೊಳ್ಳಿ ಅಷ್ಟೇ. ಅದರ್ಸ್ ಇನ್ನೇನಿಲ್ಲ. ನಿಮ್ಗೇನಾದ್ರು ಬೇಬಿ ಲೈಕ್ ನಿಮ್ಗೇನಾದ್ರು ಫೇಸಿಗೆ ಏನಾದ್ರು ಬೇಕಂದ್ರೆ ಫೇಸಿಗೆ ಲೋಷನ್ಸ್ ಅವೆಲ್ಲ ತಗೊಳ್ಳಿ. ನಾನೇನ್ ಜಾಸ್ತಿ ಯೂಸ್ ಮಾಡಲ್ಲ, ನಾನೊಂದೇ ಫೇರ್ ಅಂಡ್ ಲವ್ಲಿ ಒಂದೇ, ಅದಕ್ಕೆ ನನ್ನದೇನು ತೋರ್ಸಕ್ ಹೋಗಿಲ್ಲ, ಅದೊಂದು ತಗೊಂತೀನಿ. ಮತ್ತೆ ಮೇನ್ ಕಣ್ಕಪ್ ಒಂದು ತಗೊಳ್ಳಿ. ಟೂತ್ ಬ್ರಷ್, ಕಣ್ಕಪ್ಪು ಆ ತರ ಏನಾದ್ರು ನಿಮ್ಗೆ ಬಾತ್ರೂಮ್ ಐಟಮ್ಸ್ ಅದೆಲ್ಲ ಏನಾದ್ರು ಬೇಕಂದ್ರೆ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳಿ. ಅದೇನ್ ನಾನು ತೋರ್ಸಿಲ್ಲ, ಹೋಗೋ ದಿನ ನಾನು ಎತ್ತಿಕೊಳ್ತೀನಿ ಸಾಕು. ಅದೇನು ಇವಾಗೇನು ಎತ್ತಿಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟೇ ಬೇಬಿ ಪ್ರಾಡಕ್ಟ್ಸ್ ಮತ್ತೆ ಮದರ್ ಪ್ರಾಡಕ್ಟ್ಸ್. ಇದು ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದೆಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಬಡ್ಜೆಟ್ ಫ್ರೆಂಡ್ಲಿ ಅನ್ಸಿದ್ರೆ ಪರ್ಚೇಸ್ ಮಾಡಿ. ಅಂಡ್ ನಿಮ್ ಮಿಕ್ಕಿದೆಲ್ಲ ನಾನು ಆಫ್ಲೈನ್ ಪರ್ಚೇಸ್ ಮಾಡಿರೋದಷ್ಟೇ. ನಾವು EDD ಡೇಟ್ ಕೊಟ್ಟಿರ್ತಾರಲ್ಲ, ಡೆಲಿವರಿ ಡೇಟ್ ಕೊಟ್ಟಿರ್ತಾರ, ಅದಕ್ಕಿಂತ ಒಂದು 15 ಡೇಸ್ ಮುಂಚೆ ಪ್ಯಾಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೇಳಕ್ ಆಗಲ್ಲ ಅಲ್ಲ, 2 ವೀಕ್ಸ್ ಮುಂಚೆನೆ ಪ್ಯಾಕ್ ಮಾಡ್ಕೋಬೇಕು. ಈಗ ನಾವು ಇನ್ನು 5 ಡೇಸ್ ಒಂದು 3 ಡೇಸ್ ಅಲ್ಲಿ ಪ್ಯಾಕ್ ಮಾಡ್ಕೋತೀವಿ ಅಂದ್ರೆ ನಮ್ಗೆ ಖಂಡಿತ ಗೊತ್ತಿರಲ್ಲ ಯಾವಾಗ ನಮ್ಗೆ ಡೆಲಿವರಿ ಪೇನ್ ಬರುತ್ತೆ, ಲೇಬರ್ ಪೇನ್ ಬರುತ್ತೆ ಅನ್ನೋದು. ಸೊ ಒಂದು 15 ಡೇಸ್ ಇಲ್ಲ 10 ಡೇಸ್ ಮುಂಚೆನೆ ಪ್ಯಾಕ್ ಮಾಡ್ಕೊಳ್ಳಿ, ನಿಮ್ಗೂ ಯೂಸ್ಫುಲ್ ಆಗುತ್ತೆ, ಮನೆಯವ್ರಿಗೂ ಟೆನ್ಷನ್ ಕಮ್ಮಿ ಇರುತ್ತೆ. ಸೊ ಅವ್ರಿಗೂ ನಿಮ್ ಪೇನ್ ಬಂದಿದ ತಕ್ಷಣ ಎತ್ಕೊಂಡ್ ಕ್ಯಾರಿ ಮಾಡ್ಕೊಂಡು ಅವ್ರನ್ನೂ ಕರ್ಕೊಂಡು ಹೋಗ್ಬಿಡ್ತಾರಲ್ಲ. ಸೊ ಒಂದು 15 ಡೇಸ್ ಇಲ್ಲ 2 ವೀಕ್ಸ್ ಮುಂಚೆನೆ ಪ್ಯಾಕ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು, ಅವ್ರಿಗೂ ಒಳ್ಳೇದು. ನಿಮ್ ತಾಯಿ ಆಗ್ತಿರೋರ್ಗೆ ಅಂದ್ರೆ ಮದರ್ ಆಗ್ತಿರೋರ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಏನ್ ಪ್ಯಾಕ್ ಮಾಡ್ಕೋಬೇಕು ಏನ್ ಪ್ಯಾಕ್ ಮಾಡ್ಕೋಬಾರ್ದು ಗೊತ್ತಾಗ್ತಿರೋದಿಲ್ಲ. ಅದಕ್ಕೆ ಇದೊಂದು ಯೂಸ್ಫುಲ್ ವಿಡಿಯೋ ಅನ್ಕೊಂತೀನಿ. ಇದು ನಾನು ಎಲ್ಲ ತೋರಿಸಿರೋದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ.
ಸೊ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.